ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ವೈದ್ಯರ ಎತ್ತಂಗಡಿ. ಸರ್ಕಾರದ ಕ್ರಮಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಆಕ್ರೋಶ. ಅನುಭವಿ ವೈದ್ಯರು ಬರೋವರೆಗೂ ಟ್ರಾನ್ಸ್ಫರ್ ಬೇಡ ಎಂದ ಎಂಎಲ್ಎ. ರಾಜ್ಯದಲ್ಲಿ ಹೃದಯಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳ. 20ರಿಂದ 40 ವರ್ಷದ ಒಳಗಿನವರ ದುರಂತ ಅಂತ್ಯ. ವೈದ್ಯ ಲೋಕಕ್ಕೂ ಅಚ್ಚರಿ ಮೂಡಿಸಿದ ಪ್ರಕರಣಗಳು. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರ. ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ, ಡಿಕೆಶಿ ಬಾಗಿಲು ಒದ್ದು ಒಳಗಡೆ ಬರ್ತಾರೋ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈ ಹೇಳಿಕೆ. ರಾಜ್ಯದಲ್ಲಿ ಹೃದಯಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಆಘಾತಕಾರಿ ಅಂಶ ಅಂದ್ರೆ ದುರಭ್ಯಾಸವಿಲ್ಲದೆ ಇದ್ದವರು ಸಹ ಸಾವಿನ ಮನೆ ಸೇರ್ತಿದ್ದಾರೆ. ಹಾಗಾದ್ರೆ ಈ ಸಾವುಗಳಿಗೆ ಕಾರಣ ಏನು? ಯಾಕೆ ಯುವಕ ಯುವತಿಯರು ದುರಂತ ಅಂತ್ಯ ಕಾಣ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ಒಂದು ರಿಪೋರ್ಟ್. ಯುವಕರಲ್ಲಿ ಹೆಚ್ಚಾಗುತ್ತಿದೆ ಹೃದಯಾಘಾತ. ಹಾಸನದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಲು ಕಾರಣ ಏನು? ಹೃದಯಾಘಾತ ಅನ್ನೋದು ಇಂದಿನ ಯುವ ಜನತೆಯಲ್ಲಿ ತುಂಬಾನೇ ಬಾಧಿಸ್ತಾ ಇದೆ. ಯುವ ಸಮುದಾಯದಲ್ಲಿ ಹೃದಯಾಘಾತ ಅಥವಾ ಹೃದಯ ಸ್ತಂಭನದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಕಳವಳಕಾರಿ ವಿಚಾರ. ರಾಜ್ಯದ ಹಾಸನ ಜಿಲ್ಲೆಯೊಂದರಲ್ಲೇ ಹಲವು ಪ್ರಕರಣಗಳು ವರದಿಯಾಗಿವೆ. ಕುಳಿತಲ್ಲೇ ಹೃದಯಾಘಾತ, ಆಟವಾಡುತ್ತಿರುವಾಗಲೇ ಹೃದಯಾಘಾತ, ಮಲಗಿಕೊಂಡ ವ್ಯಕ್ತಿ ಮೇಲೇಳಲೇ ಇಲ್ಲ, ಹೀಗೆ ಸಾಲು ಸಾಲು ಪ್ರಕರಣಗಳು ವರದಿಯಾಗ್ತಲೇ ಇವೆ. ಇಲ್ಲಿ ವೈದ್ಯಕೀಯ ಕ್ಷೇತ್ರವು ಹೆಚ್ಚುತ್ತಿರುವ ಹಾರ್ಟ್ ಅಟ್ಯಾಕ್ಗೆ ಹಲವಾರು ಕಾರಣಗಳನ್ನು ವಿಸ್ತರಿಸುತ್ತದೆ. ಅದಕ್ಕೆ ಯುವ ಸಮುದಾಯ ಜೀವನ ಶೈಲಿ, ಗ್ಯಾಜೆಟುಗಳು, ಆಹಾರ ಪದಾರ್ಥಗಳು ಸೇರಿದಂತೆ ಇನ್ನಿತರ ಕಾರಣಗಳು ಇವೆ. 2 ವರ್ಷದಲ್ಲಿ 507 ಪ್ರಕರಣಗಳು ವರದಿ. 190 ಸಾವು ಸಂಭವಿಸಿವೆ. 20ರಿಂದ 40 ವರ್ಷ ವಯಸ್ಸಿನವರೇ ಹೆಚ್ಚು. ಇಲ್ಲಿ ಹಾಸನ ಜಿಲ್ಲೆಯ ಅಂಕಿಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಎಂಥವರಿಗೂ ಶಾಕ್ ಆಗುತ್ತೆ. 2 ವರ್ಷದಲ್ಲಿ ಬರೋಬ್ಬರಿ 507 ಪ್ರಕರಣಗಳು ವರದಿಯಾಗಿವೆ. ಇದರಲ್ಲಿ 190 ಸಾವು ಸಂಭವಿಸಿವೆ. 20ರಿಂದ 40 ವರ್ಷದ ವಯಸ್ಸಿನವರೇ ಅತಿ ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ರೋಗ ಲಕ್ಷಣಗಳು ಕಂಡು ಬಂದ ತಕ್ಷಣವೇ ಇಸಿಜಿ ಪರೀಕ್ಷೆ ನಡೆಸಲು ಸೂಚನೆ ನೀಡಲಾಗಿದೆ. ಇನ್ನು ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಉಪಕರಣ ಖರೀದಿಸಲು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಆರಂಭಿಕ ಹಂತದಲ್ಲಿ ಹೃದಯಾಘಾತ ಪತ್ತೆ ಮತ್ತು ಚಿಕಿತ್ಸಾ ಸಾಮರ್ಥ್ಯವನ್ನು ಹೆಚ್ಚಿಸಲು ವೈದ್ಯಕೀಯ ತಂತ್ರಜ್ಞರಿಗೆ ವಿಶೇಷ ತರಬೇತಿಯನ್ನು ಸಹ ಆರಂಭಿಸಲಾಗ್ತಾ ಇದೆ. ಕೊರೋನಾ ನಂತರ ಹೃದಯಾಘಾತ ಪ್ರಕರಣ ಹೆಚ್ಚಳ. ಲಸಿಕೆಯಿಂದಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಯ್ತಾ? ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಸಿಗದೇ ಇದ್ರೂ ಕೊರೋನಾ ನಂತರ ಹೃದಯಾಘಾತ ಪ್ರಕರಣ ಹೆಚ್ಚಾಗಿದ್ದಂತೂ ಹೌದು. ಲಸಿಕೆಯಿಂದಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಯ್ತಾ ಅನ್ನೋ ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿವೆ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ನ ಸೈಡ್ ಎಫೆಕ್ಟ್ಗಳು ಇವೆ ಅನ್ನೋದರ ಕುರಿತು ಈ ಹಿಂದೆಯೂ ಸಹ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು. ಕೇಂದ್ರದ ಮಟ್ಟದಲ್ಲಿ ತನಿಖೆಗಳು ನಡೆದ್ರೂ ಇದುವರೆಗೂ ಯಾವುದೇ ಫಲಿತಾಂಶಗಳು ಸಿಕ್ಕಿಲ್ಲ. ಹದಿಹರಿಯದವರಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ತಾ ಇದೆ. ಇದು ಕೂಡ ಹೃದಯಾಘಾತಕ್ಕೆ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆ ಆ್ಯಸ್ ಅ ಡಯಾಬಿಟಾಲಜಿಸ್ಟ್ ನಾವು ಅಬ್ಸರ್ವ್ ಮಾಡೋದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಈ ತುಂಬ ಕಡಿಮೆ ವಯಸ್ಸಿನವರಲ್ಲಿ ಶುಗರ್ ಬರೋದನ್ನು ನಾವು ತುಂಬ ನೋಡ್ತಾ ಇರ್ತೀವಿ. ಆ್ಯಕ್ಚುಲಿ ನಾವು MBBS ಸೇರಿದಾಗ ಶುಗರ್ ಅಂದರೆ ಮಿನಿಮಮ್ 60 ವರ್ಷ ಆದಮೇಲೆ ಟೆಸ್ಟ್ ಮಾಡ್ತಾಯಿದ್ವಿ. MBBS ಮುಗಿಯೋ ಹೊತ್ತಿಗೆ ಅದೊಂದು 50 ವರ್ಷಕ್ಕೆ ಬಂತು, ಆಮೇಲೆ 40 ವರ್ಷಕ್ಕೆ. ಈಗ ಆಲ್ಮೋಸ್ಟ್ ಯಾರು ಬಂದರೂ ಶುಗರ್ ಚೆಕ್ ಮಾಡಬೇಕು, ಆ ಸ್ಟೇಜಿಗೆ ಬಂದಿದೆ. ಇದಕ್ಕೆ ಮೇಯ್ನ್ ರೀಸನ್ಸ್ ಅಂದರೆ ನಮ್ಮ ಲೈಫ್ ಸ್ಟೈಲ್, ಇವೆಲ್ಲ ಜೀವನ ಶೈಲಿಯ ಸಮಸ್ಯೆಗಳು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಈ ಫ್ಯಾಟ್ ಕಾರಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಫ್ಯಾಟ್ ನಮಗೆ ಎಲ್ಲಿಂದ ಬರುತ್ತೆ? ಈ ವೆಜಿಟೇರಿಯನ್ಸ್ ಇರ್ತಾರೆ, ಅವರಿಗೆ ಫ್ಯಾಟ್ ಎಲ್ಲಿಂದ ಬರುತ್ತೆ? ಅದ್ರ ಬಗ್ಗೆ ನೀವು ಒಂದು ಬುಕ್ಕೇ ಇದೆ, ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಅಂಥೇಳಿ. ಜಾನ್ ಯುಡ್ಕಿನ್ ಅಂಥೇಳಿ ಒಬ್ಬ ಬ್ರಿಟಿಷ್ ವಿಜ್ಞಾನಿ ಡಾಕ್ಟರ್ ಬರೆದಿದ್ದ ಬುಕ್ ಅದು. ಆ್ಯಕ್ಚುಲಿ ಶುಗರೇ ಇದಕ್ಕೆಲ್ಲ ಮೇಯ್ನ್ ಕಾರಣ. ಈವನ್ ಹಾರ್ಟ್ ಅಟ್ಯಾಕ್ ಆಗಲಿ ಕೂಡ ಮೇಯ್ನ್ ರೀಸನ್ ಈಸ್ ಶುಗರ್. ಆ ಎಕ್ಸೆಸ್ ಶುಗರ್ ಏನಿರುತ್ತೆ ಅದು ಹೋಗ್ಬಿಟ್ಟು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಎಲ್ಲ ಡಯಾಬಿಟಿಸ್ಗೆ, ಹಾರ್ಟ್ ಅಟ್ಯಾಕ್ ಎಲ್ಲದಕ್ಕೂ ಅದು ಕಾರಣ ಆಗುತ್ತೆ. ಇನ್ನೊಂದು, ಈ ಕೋವಿಡ್ ಆದ ನಂತರ ನಾವು ಬಹಳಷ್ಟು ಕೇಸಸ್ನ ನೋಡಿದ್ದೀವಿ.
ಅಬ್ಸಲ್ಯೂಟ್ಲಿ ಅವ್ರಿಗೇನು ಸಿಮ್ಟಮ್ಸೇ ಇರಲ್ಲ, ಇದೇನು ಅದು ಇದು ಏನಿಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದನ್ನು ಕೂಡ ನೋಡಿದ್ವಿ. ಇನ್ನೊಂದು ಕಾರ್ಡಿಯಾಲಜಿಸ್ಟ್ ಜೊತೆ ನಾನು ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ಕೊಳ್ತೀನಿ. ನಾವು ಹೋದಾಗ ಅವ್ರು ಹೇಳಿದ್ದು ಎಕೋ ಓಕೆ TMT ಅನ್ನೋ ಒಂದು ಟೆಸ್ಟ್ ಮಾಡ್ತಾಯಿದ್ವಿ. TMT ನೆಗೆಟಿವ್ ಬರುತ್ತೆ, ಅಂದರೆ ನಾರ್ಮಲ್ ಬರುತ್ತೆ. ಮೊದಲೆಲ್ಲ TMT ಅಂದರೆ ಪಕ್ಕಾ ಟೆಸ್ಟ್ ಅದು. TMT ಮೇಲೆ ಜೋರಾಗಿ ನಡೆದಾಗ ಏನಾಗುತ್ತೆ, ಅದು ಎದೆನೋ ಬಂದುಬಿಡ್ತಿತ್ತು, ಗೊತ್ತಾಗ್ತದೆ. ಈಗ TMT ಕೂಡ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅಂದರೆ ನಾರ್ಮಲ್ ಬರುತ್ತೆ, ಬಟ್ ಆದರೂ ಅವ್ರಿಗೆ ಎದೆನೋ, ಅದನ್ನು ಚೆಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬ್ಲಾಕ್ಸ್ ಆಗಿರುತ್ತೆ. ಇದೆಲ್ಲ ನಾನು ಒಂದು ಸುಮಾರಷ್ಟು ಕೇಸಸಲ್ಲಿ ನಾನೇ ಸ್ವತಃ ನೋಡಿದ್ದೀನಿ. ಸೊ ಇನ್ನೊಂದು ಫುಡ್ ಮೇನ್ ರೀಸನ್ ಅಂದರೆ ಜಂಕ್ ಫುಡ್ ಅಂತ ಹೇಳಿದ್ವಿ. ಜಂಕ್ ಫುಡ್ಡಲ್ಲಿ ಏನಾಗುತ್ತೆ, ತುಂಬ ಈ ಉಪ್ಪಿನ ಅಂಶ ಹಾಕಿರ್ತಾರೆ ಮತ್ತು ಸಕ್ಕರೆ ತುಂಬ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳು ಸೇರಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕನ್ನು ನಾವು ತುಂಬ ಯಂಗ್ ಏಜಲ್ಲೇ ನೋಡ್ಬೋದಾಗಿದೆ. ಈ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಮೆಡಿಸಿನ್ಸ್ ಯಾವತ್ತೂ ಉತ್ತರ ಅಲ್ಲ, ಯಾವತ್ತೂ ಟ್ಯಾಬ್ಲೆಟ್ಸ್ ಇವನ್ನ ಸರಿ ಮಾಡಲ್ಲ. ಟ್ಯಾಬ್ಲೆಟ್ಸ್ ಏನಿದ್ರು ಟೆಂಪರರಿ ರಿಲೀಫ್, ಅಂದರೆ ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಕೊಡ್ತವೆ ಅಷ್ಟೇ. ಪರ್ಮನೆಂಟ್ ಆಗಿ ಅಂದರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು. ಅಗೇನ್ ಲೈಫ್ ಸ್ಟೈಲ್ ಚೇಂಜ್ ಆಗೋದು ಈಸ್ ಅ ವೆರಿ ಬ್ಯೂಟಿಫುಲ್ ಸೈನ್ಸ್. ಅದು ಯಾವುದೇ ಒಂದು ಬದಲಾವಣೆ ನಾವು ತರಬೇಕಾದ್ರೆ 21 ದಿವಸ ನಮ್ಮ ದೇಹ ಮತ್ತು ಮನಸ್ಸು ಅದನ್ನು ಪ್ರತಿರೋಧ ಮಾಡ್ತವೆ. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ, 21 ದಿವಸದಲ್ಲೇ ಅದನ್ನು ಕೈಬಿಟ್ಬಿಡ್ತಾರೆ. ಸೊ ನಿಮಗೆ ಇದು ಗೊತ್ತಿರಬೇಕು, 21 ಇದೆ, ಅದು ಬಹಳ ಮ್ಯಾಜಿಕ್ ನಂಬರ್. ಅದು 21 ದಿವಸ ನೀವು ಯಾವುದೇ ಬದಲಾವಣೆಯನ್ನು ಸತತವಾಗಿ ಮಾಡಿದ್ರೆ 22ನೇ ದಿನಕ್ಕೆ ನಿಮಗೆ ಅದು ಹ್ಯಾಬಿಟ್ ಆಗುತ್ತೆ. ಅದು ಹ್ಯಾಬಿಟ್ ಅಂದರೆ ಏನು ಗೊತ್ತಾ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೋಗುತ್ತದು, ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಆವಾಗ ನಾವು ಆ ಲೈಫ್ ಸ್ಟೈಲನ್ನು ಯಾವುದೇ ಪ್ರತಿರೋಧ ಇಲ್ಲದೆ ನಾವು ಅದ್ರ ಬಗ್ಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ. ಇದ್ರ ಬಗ್ಗೆ ನಾನು 2 ಪುಸ್ತಕಗಳನ್ನೇ ಬರೆದಿದ್ದೀನಿ, ಡಯಾಬಿಟಿಸ್ ರಿವರ್ಸಲ್ ಬಗ್ಗೆನೇ. ಡಯಾಬಿಟಿಸಲ್ಲಿ ನಮಗೆ ಒಂದೊಂದು ಮೇಜರ್ ಕಾಂಪ್ಲಿಕೇಶನ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು. ಆಮೇಲೆ ಏನಾಗುತ್ತೆ, ಹಾರ್ಟು, ಕಿಡ್ನಿ, ಕಣ್ಣಲ್ಲಿ ರೆಟಿನಾ ಚೇಂಜಸ್ ಬರುತ್ತೆ, ಕಾಲಲ್ಲಿ ಗಾಯ ಆದ್ರೆ ಮಾಯಲ್ಲ, ಮತ್ತು ಒಂದು ಲೈಂಗಿಕ ಆಸಕ್ತಿ ಇವು ಕಡಿಮೆ ಆಗ್ತಾ ಹೋಗ್ತೀವಿ. ಮೇಜರ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಇದು. ಸೊ ಹಾರ್ಟ್ ಅಟ್ಯಾಕ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್. ಈಗ ಡಯಾಬಿಟಿಸಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ. ಅಗೇನ್ ಹಾಗಾದರೆ ನಾವು ಬರೀ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಕೂತ್ಕೊಳ್ಕಲ್ಲ. ಅದಕ್ಕೆ ಮೂಲ ಕಾರಣ ಏನು, ಈಗ ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ. ಡಯಾಬಿಟಿಸ್ನ ನಾವು ಹೇಗೆ ಸರಿ ಮಾಡಬೇಕು, ರಿವರ್ಸಲ್ ಹೇಗೆ ಮಾಡಬೇಕು. ತುಂಬ ಜನ ಡಾಕ್ಟರ್ಸ್ ಇನ್ನೂ ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಅವ್ರು ತಪ್ಪಲ್ಲ. ಆ್ಯಕ್ಚುಲಿ ನಾವು ಓದ್ಬೇಕಾದ್ರೆ ಹಾಗೆ ಇತ್ತು, ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತಲೇ ಇತ್ತು. ಬಟ್ ವಿಜ್ಞಾನ ಯಾವತ್ತೂ ನಿಂತ ನೀರೆಲ್ಲ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಂದರೆ 2016 WHO ಬಂದು ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದು ಅಂತ. ಸೊ ನೀವು ಡಯಾಬಿಟಿಸ್ ರಿವರ್ಸ್ ಮಾಡಿಕೊಂಡ್ರೆ ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಕೂಡ ರಿವರ್ಸ್ ಆಗುತ್ತೆ. ಅನ್ನೋದ್ರ ಒಂದು ಲೈಫ್ ಸ್ಟೈಲ್. ಈಗಿನ ಮಕ್ಕಳು ಗೊತ್ತಿರಬೇಕು ನಿಮಗೆ, ಎಸ್ಪೆಷಲಿ ಸ್ಮಾರ್ಟ್ ಫೋನ್ಸಲ್ಲಿ ಬಂದಮೇಲೆ ಹೊರಗೆ ಹೋಗಿ ಆಟ ಆಡೋದನ್ನು ನಾವು ನೋಡೋದೇ ಕಡಿಮೆ ಆಗಿಬಿಟ್ಟಿದೆ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ. ಸೊ ಹಾಗಾಗಿಬಿಟ್ಟು ಅದು ಒನ್ ಆಫ್ ದ ರೀಸನ್ಸ್ ಫಾರ್ ದ ಹಾರ್ಟ್ ಅಟ್ಯಾಕ್. ಈ ಕೋವಿಡ್ ಇಂಜೆಕ್ಷನ್ಸ್ ಬಗ್ಗೆ, ವ್ಯಾಕ್ಸಿನ್ಸ್ ಬಗ್ಗೆ ತುಂಬ ಕಾಂಟ್ರವರ್ಷಿಯಲ್ ರಿಪೋರ್ಟ್ಸ್ ಬರುತ್ತೆ. ಇನ್ನೂ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಪ್ರಾಬ್ಲಿ ಅದ್ರ ಬಗ್ಗೆ ಏನಾದರೂ ಒಂದು ಫರ್ದರ್ ಸ್ಟಡೀಸ್ ಎಲ್ಲ ಮಾಡಿದ್ಮೇಲೆ ಅದರಿಂದ ಏನಾಯಿತು ಅದೊಂದು ಗೊತ್ತಾಗಬಹುದು. ಬಟ್ ಎನಿವೆ ಅಲ್ಲಿವರೆಗೂ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ನಮ್ಮ ಜೀವನ ಶೈಲಿಯ ಸಮಸ್ಯೆಗಳಿಗೆಲ್ಲ ಒಂದೇ ಉತ್ತರ ಅಂದರೆ ನಮ್ಮ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಹೆಚ್ಚುತ್ತಿದೆ ಮೊಬೈಲ್ ಬಳಕೆ. ನಿದ್ದೆ ಕಡಿಮೆ ಮಾಡಿದ್ರೆ ಅಪಾಯ. ಇಲ್ಲಿ ಹೆಚ್ಚಾದ ಮಾನಸಿಕ ಒತ್ತಡ ಮತ್ತು ಸೋಷಿಯಲ್ ಮೀಡಿಯಾ ಬಳಕೆ ಚಟ ಕೂಡ ರಕ್ತದೊತ್ತಡ ಮತ್ತು ಕಾರ್ಟಿಸೋಲ್ ಮಟ್ಟ ಹೆಚ್ಚಾಗಲು ಕೊಡುಗೆ ನೀಡ್ತಾ ಇದೆ. ಇದು ಅಂತಿಮವಾಗಿ ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ಅನ್ನೋ ಅಂಶವೂ ಇದೆ. ಇತ್ತೀಚೆಗೆ ಹೃದಯಾಘಾತದಿಂದ ಮೃತಪಟ್ಟ ಒಬ್ಬ ವ್ಯಕ್ತಿಗೆ ಧೂಮಪಾನ ಮತ್ತು ಮದ್ಯಪಾನ ಚಟ ಇರಲಿಲ್ಲ, ವೈದ್ಯಕೀಯ ಚಿಕಿತ್ಸೆ ಕೂಡ ಪಡಿತಿರಲಿಲ್ಲ, ಆದರೂ ಹೃದಯಾಘಾತವಾಗಿತ್ತು. ಇಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಏನೇ ಆದರೂ ಬದಲಾದ ಜೀವನ ಶೈಲಿ, ಜಂಕ್ ಫುಡ್ಗಳು ಹದಿಹರಿಯದ ಯುವಕರಲ್ಲಿ ಹೃದಯಾಘಾತಕ್ಕೆ ಕಾರಣವಾಗಿರೋದಂತೂ ಸತ್ಯ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ವೈದ್ಯರ ಎತ್ತಂಗಡಿಯಾಗಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ಜನ ವೈದ್ಯರನ್ನ ಏಕಾಏಕಿ ಎತ್ತಂಗಡಿ ಮಾಡಲಾಗಿದೆ. ಇದುವೇ ಶಾಸಕ ಆರಗ ಜ್ಞಾನೇಂದ್ರ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅನುಭವಿ ವೈದ್ಯರು ಬರೋವರೆಗೂ ಟ್ರಾನ್ಸ್ಫರ್ ಬೇಡ ಅಂತ ಅವರು ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಬಳಿಕ ದೂರವಾಣಿಯಲ್ಲಿ ಈ ಕುರಿತು ಚರ್ಚೆ ನಡೆಸಿದ್ರು. ಇದರಲ್ಲಿ ಇವರು 4 ಜನ ಹೊರಟೋದ್ರೆ ಯಾರು ನೋಡ್ಕೊಳ್ಳಿಕ್ಕೆ ಇಲ್ಲ. ಡೇ ಅಂಡ್ ನೈಟ್ 3 ಶಿಫ್ಟ್ ಅಲ್ಲಿ ಕೆಲಸ ಆಗಬೇಕಲ್ಲ. ಹೌದು ಹೌದು, ನರ್ಸ್ ಪೋಸ್ಟ್ ಅಲ್ಲ. ಅವರು ನನಗೆ ನಿಮ್ಮ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಬಟ್ ಅಷ್ಟೇ ಸೀನಿಯರ್ ನರ್ಸ್ಗಳು ಇಷ್ಟೊಂದು ಡೆಲಿವರೀಸ್ ಆಗುವಾಗ ಇಲ್ಲಿ ಇರಬೇಕಲ್ಲ. ಇಲ್ಲದಿದ್ರೆ ಡಾಕ್ಟರ್ಗಳು ಹೆದರ್ತಾರೆ. ಡೆಲಿವರಿ ಮಾಡಿ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ ಇದೆ. ಬಾಣಂತಿಯರ ಸಾವು ಜಾಸ್ತಿ ಆಗ್ತಾ ಇದೆ. ಈಗ ಈ ರೀತಿ ಆಗ್ಬಿಟ್ರೆ ಮತ್ತೂ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಬೇರೆಯವರು ಬರೋದಿಲ್ಲ, ಇವ್ರು ಬದಲಿಗೆ ಬರೋದಿಲ್ಲ, ಬರ್ತಾ ಇಲ್ಲ. ಸೀನಿಯರ್ ಇವ್ರು ಇಲ್ಲ. ಇವ್ರ ಕೌನ್ಸಿಲಿಂಗ್ ನಲ್ಲಿ ಇವ್ರನ್ನ ತೆಗೆದಾಕ್ತೀರಿ, ನೀವು ಹೊರಗಡೆ ತೆಗೆದಾಕ್ಬಿಟ್ಟಿದ್ದೀರಿ 4 ಜನರು ನನ್ನ ಹಾಸ್ಪಿಟ್ಲ್. ವಾಪಸ್ ಯಾರನ್ನೂ ಹಾಕಲ್ಲ, ಯಾಕಂದ್ರೆ ತಾಲೂಕ್ ಹಾಸ್ಪಿಟಲ್ ನಾನ್ ಕ್ರಿಟಿಕಲ್ ಮಾಡಿ ಹಾಕಿದಿರಿ, ಅಲ್ಲಿಗೆ ಯಾರು ಇಲ್ಲ. ಬಹಳ ಸಮಸ್ಯೆ ಇದೆ. ತಾಲೂಕ್ ಹಾಸ್ಪಿಟ್ಲ್ ಎಲ್ಲ ಪೋಸ್ಟ್ಗಳು ಕ್ರಿಟಿಕಲ್ ಮಾಡಿ ಹಾಕಿಬಿಟ್ರೆ ಯಾರಾದ್ರೂ ಒಬ್ರಲ್ಲ ಒಬ್ರು ತಗೊಳ್ತಾರೆ. ಇಷ್ಟೊಂದು ದೊಡ್ಡ ದೊಡ್ಡ ಆಸ್ಪತ್ರೆನ ನಾನ್ ಕ್ರಿಟಿಕಲ್ ಮಾಡಿದ್ರೆ ಮುಚ್ಚೋ ಪರಿಸ್ಥಿತಿ ಆಗ್ಬಿಡುತ್ತೆ. ಮತ್ತೆ ಬಡವರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಮತ್ತೆ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ಬೇಕು, 16,000 ರೂಪಾಯಿ ಖರ್ಚು ಮಾಡಬೇಕು. ಬಹಳ ಕ್ಷೋಭೆ ನಿರ್ಮಾಣ ಆಗುತ್ತೆ. ತಾವು ಸೀನಿಯರ್ ಇದ್ದೀರಿ, ತಮ್ಗೆ ಗೊತ್ತಾಗುತ್ತೆ. ಇದು ಪಬ್ಲಿಕ್ ಸ್ಟ್ರೈಕಿಗೆ ಕಾಲ್ ಮಾಡ್ತಾ ಇದ್ದಾರೆ. ಹೌದು. ಸರಿ ಸರಿ ಸರಿ. ಅಲ್ಲಿವರೆಗೆ ಇವ್ರನ್ನ ರಿಲೀವ್ ಮಾಡ್ದಿದ್ದಾಗಿ ಸ್ವಲ್ಪ ಗಮನಿಸಿ. ನಮ್ಮ ಯಾರು ಬದಲಿಗೆ ಬರಲಿಲ್ಲ ಅಲ್ಲಿವರೆಗೆ ಇಲ್ಲಿ ನಮ್ಮಂತ ಹಾಸ್ಪಿಟ್ಲಲ್ಲಿ ಇವ್ರನ್ನ ರಿಲೀವ್ ಮಾಡಾಕಿದ್ರೆ ದೇವರೇ ಗಪ್ಪಾಡ್ಬಿಟ್ಟು. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ, ನಮ್ದು ನೋಡಿ, ಒಂದು ಅನೆಸ್ಥಿಷಿಯಾ ಹೋಗಿದ್ದಾರೆ, ಪೀಡಿಯಾಟ್ರಿಷಿಯನ್ ಹೋಗಿದ್ದಾರೆ, ಆರ್ಥೋಪೆಡಿಕ್ ಹೋಗಿದ್ದಾರೆ, ENT ಹೋಗಿದ್ದಾರೆ, ಇದು ಕಣ್ಣಿನ ಇವರು ಹೋಗಿದ್ದಾರೆ, ಐ ಸ್ಪೆಷಲಿಸ್ಟ್. ವಾಪಸ್ ಒಬ್ರೆ ಆರ್ಥೋ ಒಬ್ರೆ ಬಂದಿದ್ದಾರೆ. ಡೆಂಟಲ್ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಮೈಸೂರಿಂದ ಒಳಗಡೆ ಅವರು ಬಂದು ರಿಪೋರ್ಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ರಜೆ ಹಾಕಿ ಹೋಗ್ತೀನಿ ಅಂತ. ನೀವು ನನಗೆ ನನ್ನ ಸಲಹೆ ಏನು ಅಂದ್ರೆ, ತಮಗೆ ಈ ಕ್ರಿಟಿಕಲ್ ಅಂಡ್ ನಾನ್ ಕ್ರಿಟಿಕಲ್ ಮಾಡಿದ್ದು ತಪ್ಪಾಗಿದೆ. ಯಾಕಂದ್ರೆ ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ನಮ್ದು OPD 500 ಇದೆ ಅವರೇಜ್ ಅಂತ ಕಾಣಿಸುತ್ತೆ. 500ಕ್ಕಿಂತ ಜಾಸ್ತಿ ಇದೆ ನಮ್ದು. 100 ಡೆಲಿವರೀಸ್ ಆಗ್ತಾ ಇದೆ ಪ್ರತಿ ತಿಂಗಳು. ಈಗ ಒಬ್ಬ ಅನಸ್ಥಿಷಿಯಾ ಇವರು ತಜ್ಞರು ಇಲ್ಲದೆ ಹೋದ್ರೆ ಡೆಲಿವರಿ ಮಾಡ್ಸಕ್ಕೂ ಆಗೋದಿಲ್ಲ, ಮತ್ತು ಬೇರೆ ಆಪರೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅವರು ಸುಮ್ಮನೆ ಕೈ ಚೆಲ್ಕೊಂಡು ಕೂತ್ಕೊಳ್ಬೇಕು. ಇಲ್ಲದ್ರೆ ಯಾವ ಟೈಮ್ ಏನಾಗ್ತದೆ ಗೊತ್ತಿಲ್ಲ. ನಾವು ಈಗ ಎಷ್ಟು ಡಾಕ್ಟರ್ ಟ್ರಾನ್ಸ್ಫರ್ ಆಗಿದೆ ಅವರಿಗೆ ಇನ್ನು ಟ್ರಾನ್ಸ್ಫರ್ ಆರ್ಡರ್ಸ್ ಕೊಟ್ಟಿಲ್ಲ ಸರ್. ನಮ್ಮಲ್ಲಿ ಇನ್ನೊಂದು ಪ್ರೊವಿಷನ್ ಏನಿದೆ ಸರ್, ಈ ಕೌನ್ಸಿಲಿಂಗ್ ಮುಗಿದ ನಂತರ ಯಾವ್ದು ಕಡೆ ಈ ತರ ಸಮಸ್ಯೆ ಆಗ್ಬಿಡುತ್ತೆ ಅಲ್ಲ ಸರ್, ಅದಕ್ಕೆ ನಾವು ಆಪ್ಷನ್ ಮೇಲೆ ಕರಿತೇವೆ ಸರ್. ಈಗ ಅದು ಕಂಪಲ್ಸರಿ ಆಪ್ಷನ್ ಮೇಲೆ ಕರೆದು 1 ವಾರದಲ್ಲಿ ಅಲ್ಲಿ ಬರುವಾಗೆ ಮಾಡಿ 2 ಆರ್ಡರ್ ಒಟ್ಟಿಗೆ ಕೊಡ್ಬೇಕು ಅಂತ ಆ ರೀತಿ ಪ್ಲಾನ್ ಇದೆ ಸರ್. ಸೊ ತಕ್ಷಣಕ್ಕೆ ಯಾವ್ದು ಕಡೆ ಈಗ ಇರುವ ರೂಲ್ಸ್ ಅಲ್ಲಿ ಏನ್ ಮಾಡಿದೀರಿ ಅಂದ್ರೆ, CHCಗಳಿಗೆ, ಸಮುದಾಯ ಆಸ್ಪತ್ರೆಗಳಿಗೆ ಅನಸ್ಥಿಷಿಯಾನ ಹಾಕಿದೀರಿ. ಅಲ್ಲಿ ಏನು ಕೆಲಸ ಇರುವುದಿಲ್ಲ. ಅಲ್ಲಿ ನನ್ನಲ್ಲಿ 2 CHCಗಳಿದ್ದಾವೆ. ತಾಲೂಕು ಹಾಸ್ಪಿಟಲ್. ನಮ್ಮ ರಾಜ್ಯದಲ್ಲಿ ಸುಮಾರು 206 CHC ಇದೆ ಸರ್. ಆದ್ರೆ ತಾವು ಹೇಳಿದ ಹಾಗೆ ಅರೌಂಡ್ 150 ಏನ್ ಕೆಲಸ ಆಗ್ತಾ ಇಲ್ಲ. ಕರೆಕ್ಟ್. ನಾವು ಈಗಾಗಲೇ ಈ ಕ್ಯಾಬಿನೆಟ್ ನೋಟ್ ಒಂದು ತಗೊಂಡು ಹೋಗ್ಬೇಕಂತ ಇದ್ದೇವೆ ಸರ್. ಅಲ್ಲಿಂದ ಎಲ್ಲ NSIDs ಶಿಫ್ಟ್ ಮಾಡ್ತೇವೆ ಸರ್ ನಾವು ತಾಲೂಕು ಆಸ್ಪತ್ರೆಗೆ. ಅದು ಸುಮಾರು ಲಭ್ಯ ಆಗ್ತದೆ. 2-3 ಇಶ್ಯೂ ನಡೀತಾ ಇವೆ ಸರ್ ಒಟ್ಟಿಗೆ.
ಹ್ಮ್ ಸೊ ಒಂದು ಇಲ್ಲಿ CHCಗಳಿಂದ ನಮ್ಗೆ OBG ಮತ್ತು ಅನೆಸ್ಥೀಸಿಯಾ ಸಿಗ್ತಾರೆ ಸರ್. ನಮ್ಮ ಉದ್ದೇಶ ಏನಂದ್ರೆ ತಾಲೂಕು ಹಾಸ್ಪಿಟಲ್ಗಳು ಅಶ್ಯೂರ್ಡ್ ಸರ್ವಿಸ್ ಕೊಡ್ಬೇಕು. ಕರೆಕ್ಟ್ ಕನಿಷ್ಠ ಇಲ್ಲಿ 2-3 ಜನ ಇದ್ರೆ ಸರ್ವಿಸ್ ಕೊಡೋಕೆ ಆಗ್ತದೆ. ಸರಿ. ಸೊ ಏನಾಯ್ತು ಸರ್, ಈ ಟ್ರಾನ್ಸ್ಫರ್ ಸೀಸನ್ ಅಲ್ಲಿ ಇದು ಸ್ವಲ್ಪ ಲೇಟ್ ಮಾಡಿದ್ರೆ ಅದು ಅವಧಿ ಹೋಗ್ತದೆ. ಅದಕ್ಕೆ ಮಾಡಿದ್ದೇವೆ ಸರ್. ಬಟ್ ಸದ್ಯಕ್ಕೆ ನನ್ನ ಗಮನದಲ್ಲಿ ಇದೆ, ಇನ್ನು 1 ವಾರ 10 ದಿವಸದಲ್ಲಿ 2 ರೀತಿಯಲ್ಲಿ ಸರ್. ಒಂದು ಕ್ರಿಟಿಕಲ್ ವೇಕೆನ್ಸಿಗಳು ಉಳಿದ್ರೆ ಅದಕ್ಕೆ ಮತ್ತೊಂದು ಆಪ್ಷನ್ ಬೇಸ್ ಅಂತೂ ಟ್ರಾನ್ಸ್ಫರ್ ಅಂತೂ ಓಪನ್ ಮಾಡ್ತೇವೆ ಸರ್ ನಾವು. ಅದರಲ್ಲಿ ಈ ತರದ್ದು ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಅಲ್ಲ, ಯಾರು ಟೆಂಡರ್ ಹೋಗ್ತಿರ್ತದೆ ಅವರು ಬರ್ತಾರೆ. ಎರಡನೇದು ಈ CHC ಇಂದ ಎಲ್ಲ ರೇಷನಲೈಸ್ ಮಾಡ್ತೀವಿ ಸರ್. ಎಲ್ಲ ಪ್ರಪೋಸಲ್ ಎಲ್ಲ ರೆಡಿ ಆಗಿದೆ ಸರ್. ಮಿನಿಸ್ಟರ್ ಕಡೆ ಅಪ್ರೂವಲ್ ಆಗಿದೆ, CM ಕಡೆಯಿಂದ ಆಗಿದೆ. ಇದು ಫಾರ್ಮಲಿ ಇದು ಕ್ಯಾಬಿನೆಟ್ ಗೆ ತಗೊಂಡು ಹೋಗ್ಬಿಟ್ಟು ಮಾಡಿಸ್ಬೇಕು ಸರ್ ನಾವು. ಇದನ್ನು ಬೇಗ ಮಾಡಿದ್ದೇವೆ. ಇನ್ನೊಂದು ನರ್ಸ್ಗಳು ಕೂಡ ಅಷ್ಟೇ. ನಮ್ಮ ಹಾಸ್ಪಿಟಲ್ ಅಲ್ಲಿ 4 ಜನ ಎಕ್ಸ್ಪೀರಿಯನ್ಸ್ಡ್ ನರ್ಸ್ಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ. ಯಾವ್ದಾವ್ದೋ CHCಗಳಿಗೆಲ್ಲ PHUಗಳಿಗೆ ಹೋಗ್ತಾ ಇದ್ದಾರೆ ಅವರು. ಇಲ್ಲಿ ಡೆಲಿವರಿ ಮಾಡಿದ್ರೆ ಇದು ಮಾಡಿದ್ರೆ ನಮ್ಮಲ್ಲಿ 100ಕ್ಕಿಂತ ಹೆಚ್ಚು ಡೆಲಿವರಿಗಳಾಗ್ತಾ ಇದೆ ಪರ್ ಮಂತ್. ಈ ಸೀನಿಯರ್ ಇವರು ಇಲ್ಲೇ ಇಲ್ಲ, ಈ ನಾನ್ ಕ್ರಿಟಿಕಲ್ ಮಾಡಿಬಿಟ್ಟಿದ್ದೀರಿ ನಮ್ಮ ತಾಲೂಕು ಹಾಸ್ಪಿಟಲ್. ಕುಂಸಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ಸಂಬಂಧ ಪೊಲೀಸರು 2 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೊಲೆಯಾದವನನ್ನು ವಸಂತ್ ಎಂದು ಗುರುತಿಸಲಾಗಿದೆ. ಆತನಿಗೆ 32 ವರ್ಷ ವಯಸ್ಸಾಗಿತ್ತು. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಕೊಲೆಯಾದ ವಸಂತ ಅಪ್ರಾಪ್ತನಿದ್ದಾಗ ಮನೆ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ. ನಂತರ ಸುಧಾರಣೆಗೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಆತನಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ತಲೆಗೆ ಮಚ್ಚು ಬೀಸಿ ಕೊಲೆ ಮಾಡಲಾಗಿದ್ದು, ರಕ್ತದ ಮಡುವಿನಲ್ಲಿ ವಸಂತ ಪ್ರಾಣ ಬಿಟ್ಟಿದ್ದಾನೆ. ಕಳೆದ ರಾತ್ರಿಯೇ ಈ ಘಟನೆ ನಡೆದಿದೆ. ಕಾಡು ಪ್ರಾಣಿಗಳನ್ನು ಕೊಂದು ಮಾರಾಟ ಮಾಡುತ್ತಿದ್ದ ಜಾಲ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. ಬನ್ನೇರುಘಟ್ಟ ಅರಣ್ಯ ವಲಯದಲ್ಲಿ ಜಿಂಕೆ ಮಾಂಸ ಕತ್ತರಿಸುತ್ತಿದ್ದಾಗ ಕಗ್ಗಲಿಪುರ ಅರಣ್ಯಾಧಿಕಾರಿಗಳು ದಾಳಿ ಮಾಡಿದ್ದು ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಪ್ರತಾಪ್ ಬಂಧಿತ ಆರೋಪಿ. ಬನ್ನೇರುಘಟ್ಟ ಅರಣ್ಯ ವಲಯದಲ್ಲಿ ಶೆಡ್ ನಿರ್ಮಿಸಿಕೊಂಡು ಆರೋಪಿ ಪ್ರತಾಪ್ ಸೇರಿದಂತೆ 4 ಪ್ರಾಣಿಗಳ ಮಾಂಸ ಕತ್ತರಿಸುತ್ತಿದ್ದರು. ಈ ಬಗ್ಗೆ ಮಾಹಿತಿ ತಿಳಿದ ಕಗ್ಗಲಿಪುರ ಅರಣ್ಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ 3 ಆರೋಪಿಗಳು ಅರಣ್ಯ ಅಧಿಕಾರಿಗಳ ಮೇಲೆ ಕತ್ತಿ ಬೀಸಿ ಪರಾರಿಯಾಗಿದ್ದು, ಪ್ರತಾಪ್ನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಶೆಡ್ನ ಮಾಲೀಕ ಭೀಮಪ್ಪ ಬಾಲರಾಜು ಹಾಗೂ ರಮೇಶ್ ಪರಾರಿಯಾದವರು. ಮಾಲೀಕ ಭೀಮಪ್ಪ ಬನ್ನೇರುಘಟ್ಟ ಅರಣ್ಯ ವಲಯದಲ್ಲಿನ ಸಿಕೆ ಪಾಳ್ಯದ ಶೆಡ್ನಲ್ಲಿ ಜಿಂಕೆ ಮಾಂಸ ಸಂಗ್ರಹಿಸಿದ್ದನು. ಬೇಟೆಯಾಡಿ ಕೊಂದಿದ್ದ 5 ಜಿಂಕೆ, 4 ಜಿಂಕೆಗಳ ಮಾಂಸ, 1 ಕಾಡು ಹಂದಿ, 1 ಸಿಂಗಲ್ ಬ್ಯಾರೆಲ್ ಗನ್, 1 ಡಬಲ್ ಬ್ಯಾರೆಲ್ ಗನ್, 10 ಕಾರ್ಟ್ರೇಜ್ ಕಾಡು ಪ್ರಾಣಿಗಳ ಮಾಂಸ ಕಟ್ ಮಾಡಲು ಬಳಸಿದ್ದ ಮಚ್ಚು, ಸಿಲಿಂಡರ್ ಮತ್ತು ಕಾಡು ಪ್ರಾಣಿಗಳ ಮಾಂಸ ಸರಬರಾಜು ಮಾಡಲು ಬಳಸಿದ್ದ ಕಾರು ಅರಣ್ಯ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಆರೋಪಿಗಳು ಕಾಡು ಪ್ರಾಣಿಗಳ ಮಾಂಸವನ್ನ ಕೆಜಿಗೆ 3 ರಿಂದ 4 ಸಾವಿರಕ್ಕೆ ಮಾರಾಟ ಮಾಡ್ತಿದ್ರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಗೋವುಗಳ ರಕ್ಷಣೆ ಮಾಡಲು ಮುಂದಾದ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಯುವಕರ ಗುಂಪೊಂದು ಮರಕ್ಕೆ ಕಟ್ಟಿ ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿಯಲ್ಲಿ ಈ ಘಟನೆ ನಡೆದಿದ್ದು, ಹಲ್ಲೆ ಮಾಡುತ್ತಿರುವ ದೃಶ್ಯವನ್ನು ಅದೇ ಗ್ರಾಮದ ಯುವಕನೊಬ್ಬ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ವಿಡಿಯೋ ಈಗ ವೈರಲ್ ಆಗಿದೆ. ತೆಲಂಗಾಣ ರಾಜ್ಯದ ಮೆದಕ್ ಜಿಲ್ಲೆಯ ಪಶಮೈಲಾರಂನ ಸಿಗಚಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 10 ಮಂದಿ ಸಾವನ್ನಪ್ಪಿದ್ದಾರೆ. ರಿಯಾಕ್ಟರ್ ಸ್ಫೋಟಗೊಂಡ ಪರಿಣಾಮ ದುರಂತ ಸಂಭವಿಸಿದ್ದು ಹಲವಾರು ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಫೋಟದ ಪರಿಣಾಮ ರಾಸಾಯನಿಕ ಫ್ಯಾಕ್ಟರಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ತೀವ್ರತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೀತಿಯನ್ನ ಸೃಷ್ಟಿಸಿತ್ತು. ಹಲವಾರು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲು ಅಗ್ನಿಶಾಮಕ ಕಾರ್ಯಾಚರಣೆ ನಡೆಸುತ್ತಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಕಾರ್ಖಾನೆಯ ಆವರಣದೊಳಗೆ ಸಿಲುಕಿರುವವರನ್ನು ರಕ್ಷಿಸಲು ತುರ್ತು ತಂಡಗಳು ಕೆಲಸ ಮಾಡುತ್ತಿವೆ. ಗಾಯಗೊಂಡ ಅನೇಕ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ. ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ.
ಕರ್ನಾಟಕದ ಜೀವನದಿಗೆ ಬಾಗಿಣ ಅರ್ಪಣೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಬಾಗಿಣ ಅರ್ಪಿಸಿದ್ದಾರೆ. ಜೀವನದಿ ಕಾವೇರಿ ಮಾತೆಗೆ ಎಲ್ಲ ನಾಯಕರು ಬಾಗಿಣ ಅರ್ಪಿಸಿದರು. 80 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳ ಅವಧಿಯಲ್ಲೇ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ. 124.80 ಸಾಮರ್ಥ್ಯ ಹೊಂದಿರುವ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇವತ್ತು ಕಾವೇರಿ ಮಾತೆಗೆ ಬಾಗಿಣ ಅರ್ಪಿಸುವ ಮೂಲಕ ಜೂನ್ನಲ್ಲಿ ಬಾಗಿಣ ಅರ್ಪಿಸಿದ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಘಳಿಗೆ ಇದಾಗಿದೆ. 124.8 ಅಡಿ ಎತ್ತರವಿರುವಂತಹ ಶ್ರೀ ಕೃಷ್ಣರಾಜಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ, ತುಂಬಿ ನಿಂತಿದೆ. ಸದ್ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ. ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನು ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ, ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಬಾಗಿಣ ಸಮರ್ಪಣೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯವನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಣೆಕಟ್ಟೆ ಗೋಡೆಗೆ ಸುಣ್ಣ ಬಣ್ಣ ಬಳಿದದ್ದು ಎಲ್ಲೆಡೆ ಕನ್ನಡ ಬಾವುಟಗಳು ರಾರಾಜಿಸುತ್ತಿದ್ದ ದೃಶ್ಯ ಕಂಡುಬಂದವು. ಸಮರ್ಪಣೆ ಮಾಡಿದ್ದೇವೆ. ತವರು ಮನೆಯನ್ನ ಉಳಿಸು, ತವರು ಮನೆಯನ್ನ ರಕ್ಷಿಸು, ತವರು ಮನೆಗೆ ಆಶೀರ್ವಾದವನ್ನು ಮಾಡುವಂತ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನು ಕೊಡ್ತೀವೋ ಹಾಗೆ ನಮ್ಮೆಲ್ಲರ ಬದುಕನ್ನು ಪೊರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನು ಸಲ್ಲಿಸಲಾಗಿದೆ. ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಸಮರ್ಪಣೆಯಾಗುತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ. ನಗುಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಡಾಕ್ಟರ್ ಸಿ. ಅದರಿಂದ ಕಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ. ವಿರೋಧ ಪಕ್ಷದವರು ಸುಳ್ಳೇ
ಟೀಕೆಗಳು ಮಾಡೋದು, ಸುಳ್ಳುಗಳನ್ನೇ ಟೀಕೆ ಮಾಡೋದು. ನಾನು ಈ ವರ್ಷ ಕಾವೇರಿ ಜಲಾಯನ ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ಏನಪ್ಪ ಮಹೇಶ, ಏನಯ್ಯ MD ಹೇಳಯ್ಯ ಕರೆಕ್ಟಾಗಿ, ಯಾವಾಗಲೂ ಕೊಟ್ಟಿದ್ರಾ? ಇದೇ ಫಸ್ಟ್ ಟೈಮ್. ಟೀಕೆ ಮಾಡೋರು ಯಾವಾಗಾದ್ರೂ ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ? ಇಲ್ಲ, ಕೊಡೋದೂ ಇಲ್ಲ. ಯಾಕಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ. ಟೀಕೆ ಬಿಟ್ಟು ಏನು ಮಾಡಲ್ಲ. ಅಧಿಕಾರ ಕೊಟ್ಟಾಗ, ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ. ಬಿಜೆಪಿಗೆ ಯಾವತ್ತೂ ಆಶೀರ್ವಾದ ಮಾಡೇ ಇಲ್ಲ. JDSಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗೆ ಮಾಡಿಲ್ಲ. ಮಾಡಿಲ್ಲ ಕಡೆಯ. 2008ರಲ್ಲಿ 110 ಸೀಟ್ ಗೆದ್ರು, 113 ಅಲ್ಲ. 2018ರಲ್ಲಿ 104 ಸೀಟ್ ಗೆದ್ರು, 13 ಅಲ್ಲ. ಆದ್ರೆ ಹಿಂಭಾಗಲಿಂದ ಬಂದ್ಬಿಟ್ರು. ಆಪರೇಷನ್ ಕಮಲ. ಮಾಜಿ ಸಚಿವ KS ಈಶ್ವರಪ್ಪ ಘರ್ ವಾಪಸಿ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ನಡುವೆ ಅವರ ಹೇಳಿಕೆಯೊಂದು ನೀಡಿದ್ದು, ಬೇರೆ ಪಕ್ಷಗಳಿಂದಲೂ ನನಗೆ, ನನ್ನ ಮಗನಿಗೆ ಆಫರ್ ಇದೆ, ನಿಮಗೇನು ಬೇಕು, ನಿಮ್ಮ ಮಗನಿಗೆ ಏನು ಕೊಡಬೇಕು ಎಂದು ಕೇಳ್ತಾ ಇದ್ದಾರೆ. ಎಲ್ಲ ಜಾತಿಯವರು ಕರೆ ಮಾಡ್ತಾ ಇದ್ದಾರೆ, ಬಿಜೆಪಿ ಸೇರಿ ಅಂತಿದ್ದಾರೆ. ಆದರೆ ನಾನು ಬಿಜೆಪಿ ಸೇರುವ ವಿಚಾರಕ್ಕೆ ಹಲವರ ಬಳಿ ಮಾತಾಡಬೇಕು. ನಾನು ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಎಂದು ಮಾಜಿ ಸಚಿವ KS ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಿಂದುತ್ವ ಯಶಸ್ವಿ ಆದರೆ ಕುರುಬನೂ ಯಶಸ್ವಿ ಆಗ್ತಾನೆ, ಬ್ರಾಹ್ಮಣನೂ ಯಶಸ್ವಿ ಆಗ್ತಾನೆ, ದಲಿತನೂ ಯಶಸ್ವಿ ಆಗ್ತಾನೆ, ಒಕ್ಕಲಿಗರು ಯಶಸ್ವಿ ಆಗಿ, ಹಿಂದೂ ಸಮಾಜದ ಎಲ್ಲ ಜಾತಿಯವರು ಯಶಸ್ವಿ ಆಗುತ್ತೆ. ಒಂದು ಅಂಗ, ಹಿಂದೂ ಸಮಾಜದ ಒಂದು ಅಂಗ ಕುರುಬರು. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರೀತಿ ವಿಶ್ವಾಸದಿಂದ ಸೇರಿಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದೇ ರೀತಿ ಹಿಂದೂ ಸಮಾಜದ ಎಲ್ಲ ವ್ಯಕ್ತಿಗಳು ನಂಗೆ ಫೋನ್ ಮಾಡ್ತಾರೆ, ಎಲ್ಲ ಜಾತಿಯವರು ಫೋನ್ ಮಾಡ್ತಾ ಇದ್ದಾರೆ, ನೀವು BJP ಸೇರ್ಕೊಳ್ಳಿ, BJP ಸೇರ್ಕೊಳ್ಳಿ, BJP ಸೇರ್ಕೊಳ್ಳಿ ಅಂತ. ನಾನು ಅವರೆಲ್ಲರೂ ಪ್ರೀತಿಗೂ ವಿಶ್ವಾಸಕ್ಕೂ ನಾನು ಚಿರಋಣಿ, ನಾನು ಇಲ್ಲ ಅಂದಿಲ್ಲ. ಆದರೆ BJPಯ ಕೆಲವರು ನಾಯಕರುಗಳ ಜೊತೆ ನಾನು ಮಾತಾಡಬೇಕು. ನಾನು ಯಾಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಮುಗಿದ ಚರ್ಚೆಗೆ. ಈ ವಾಪಸ್ ಯಾಕೆ ಬಂದಂಥ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋಂಥ ಕೆಲವು ಅಂಶಗಳನ್ನು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಆಮೇಲೆ BJP ಹೋಗೋದು ಬಿಡೋದು ಹೇಳಿ ಕಳಿಸ್ತಾ ಇದ್ದಾರೆ. ಆಹ್ವಾನ ಅಂತಂದರೆ ಅಧಿಕೃತ ಪತ್ರ ಈ ಥರದ್ದೇನಿಲ್ಲ, ಬಂದಿಲ್ಲ. ವಿಶ್ವಾಸದಲ್ಲಿ ಅನೇಕರು ಮಾತಾಡ್ತಾರೆ, ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಅದು ಇದು ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಹಿರಿಯರ ಹತ್ರ ನಾನು ಮಾತಾಡ್ತೀನಿ. ಮಾತಾಡಿ ಯಾವ ವಿಚಾರಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಚರ್ಚೆಗಳಾಗಬೇಕು, ಸರಿ ಹೋಗಬೇಕು ಅನ್ನೋದು ಚರ್ಚೆ ಮಾಡಿ ಅಂತಿಮ ತೀರ್ಮಾನ. ನಾನು ಅನೇಕ ಪ್ರಮುಖರ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ. BJPಗೆ ಹೋಗದೆ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ, ಇನ್ಯಾವ ಪಾರ್ಟಿಗೆ ಹೋಗಲ್ಲ. ನನ್ನ ರಾಜಕಾರಣ ಶುರುವಾಗಿದ್ದು BJP ಅಂತ. ನಾನು ಪದವೀಧರ ಆದ ತಕ್ಷಣವೇ BJP ಸೇರಿಕೊಂಡೆ. ಇದೆ ನೀವು ಬಂದ್ಬಿಡಿ, ನಿಮ್ಮ ಮಗನ ಕರ್ಕೊಂಡು ಬಂದ್ಬಿಡಿ, ನಿಮ್ಮ ಮಗನಿಗೆ ಏನು ಬೇಕು, ನಿಮ್ಗೇನು ಬೇಕು ಖಂಡಿತ ಕೊಡ್ತೇವೆ. ನಾನು ಅವ್ರು ವಾಪಸ್ ಇಟ್ಟಿನಿ. ಹಿಂದುತ್ವ ಒಪ್ಕೋತೀರಾ, ಆ ಪಕ್ಷಕ್ಕೆ ಬೇಕಾದ್ರೆ ಬರ್ತೀನಿ ಅಂತ. ಆಗಲ್ಲ ಅಂತ ಇರಲಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೇಳ್ತಾರಪ್ಪ, ನಾನು ನಾಳೆ ಬೆಳಿಗ್ಗೆ ನಿನ್ನ ಮದುವೆ ನಾಳೆ ಪೇಪರಲ್ಲಿ ಬರುತ್ತೆ, ಒಪ್ಕೋತೀಯಾ? ನನಗೆ ಗೊತ್ತಿಲ್ಲ. ನೀವು ಪೇಪರಲ್ಲಿ ಬಂದಿದ್ದೆಲ್ಲ ಸತ್ಯ ಅಂದರೆ ನಾನೇನು ಮಾಡಲಿ? ಆದರೆ ನಾನು ಹೇಳ್ತಾ ಇದ್ದೀನಿ ಅಧಿಕೃತವಾಗಿ, ಯಾತಕ್ಕೆ BJPಯಿಂದ ಹೊರಗೆ ಬಂದೆ ಅದನ್ನ ಚರ್ಚೆ ನಾನು ಮಾಡಲ್ಲ. ಎಲ್ರಿಗೂ ಗೊತ್ತಾಗಿದೆ. BJP ಹೋಗಬೇಕು ಅನ್ನೋದಾಗ ಕೆಲವು ಹಿರಿಯರ ಹತ್ರ ಚರ್ಚೆ ನಾನು ಮಾಡಬೇಕು. ಚರ್ಚೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇಳಿತಾರೋ ಹೋಗ್ತಾರೋ ಎನ್ನುವ ಚರ್ಚೆಗೆ ಕ್ರಾಂತಿ ಅಂತ ಹೆಸರಿಟ್ಟಿದ್ದಾರೆ.
ಡಿಕೆಶಿ ಬಾಗಿಲು ಒದ್ದು ಒಳಗಡೆ ಬರ್ತಾರೋ ಗೊತ್ತಿಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸುರ್ಜೇವಾಲಾ ಕೇವಲ 40 ಶಾಸಕರನ್ನ ಕರೆದು ಮಾತನಾಡಿದ್ದಾರೆ. ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದಿದ್ದಾರೆ. ಕಾದು ನೋಡೋಣ ಎಂದು ಈಶ್ವರಪ್ಪ ಹೇಳಿದರು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ. ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ. ಅಂದರೆ ಕೆಲವರು ಅವರು ಇಳಿತಾರೆ ಅಂತ ಲೆಕ್ಕ. ಕ್ರಾಂತಿ ಅಂದ ತಕ್ಷಣ ಸರ್ಕಾರವೇ ಬಿದ್ದೋಗ್ಬೋದೋ ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಬಾಗಿಲು ಒಳಗೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಸುರ್ಜೇವಾಲಾ 45 ಜನಕ್ಕೆ ಕರೆದು ಮಾತಾಡ್ತಾರೆ, ಗಮನಿಸಿ. 2 ದಿನ 3 ದಿನ ಇಲ್ಲಿದ್ದು 45 ಜನ MLA ಕರೆದು ಯಾಕೆ ಮಾತಾಡ್ತಿದ್ದಾರೆ? 136 ಜನ MLA ಉಳಿದದ್ದು ಏನು ತಪ್ಪು ಮಾಡಿದ್ರು ಅವರು? ಅವ್ರನ್ನ ಯಾಕೆ ಕರೆದಿಲ್ಲ? ಈ 40 ಜನ ಯಾವ ಗುಂಪು? ಸಿದ್ದರಾಮಯ್ಯ ಇರಬೇಕು ಅನ್ನೋಂಥ ಗುಂಪು, ಬೇಡ ಅನ್ನೋಂಥ ಗುಂಪು, ಚುನಾವಣೆ ಮಾಡಬೇಕು ಅಂತ ಹೇಳೋಂಥ ಗುಂಪು, ಸುರ್ಜೇವಾಲನ ಮನಸ್ಸಿನಲ್ಲಿ ತಮಗೆ ಯಾರು ಬೇಕು ಅವ್ರಿಗೆ ಮಾತ್ರ ಕರೆದಿದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ. ಕರೆದಿರೋದಂತೂ ಹೌದು, ರಾಜಣ್ಣ ಹೇಳಿರೋದು ಹೌದು, ಕ್ರಾಂತಿ ಆಗತ್ತೆ ಅಂತ. ಆ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲೇ ಅನೇಕ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಿದ್ದಾರೆ, ರಾಜಣ್ಣ ಹೇಳಿದ ಲೆಕ್ಕದಲ್ಲಿ ಇಟ್ಕೋಬೇಡಿ. ಕೆಲವು ಮಂತ್ರಿಗಳು ಹೇಳ್ತಾರೆ ರಾಜಣ್ಣ ಹೇಳಿದ್ದು ಸೀರಿಯಸ್ ಆಗಿ ತಗೊಳ್ಳಿ. ಹಾಗಾಗಿ ಏನು ಕ್ರಾಂತಿ ಆಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ. ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ. ಅಂದರೆ ಕೆಲವರು ಅವರು ಇಳಿತಾರೆ ಅಂತ ಲೆಕ್ಕ. ಕ್ರಾಂತಿ ಅಂದ ತಕ್ಷಣ ಸರ್ಕಾರವೇ ಬಿದ್ದೋಗ್ಬೋದೋ ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಬಾಗಿಲು ಒಳಗೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಮನೆ ಮುಂದೆ ಕಸ ಹಾಕಿದ್ದನ್ನು ಪ್ರಶ್ನೆ ಮಾಡಿದ 67 ವರ್ಷದ ವೃದ್ಧೆಯನ್ನು ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಿರುವ ಆಘಾತಕಾರಿ ಘಟನೆ ಸಾಗರ ತಾಲೂಕಿನ ಗೌತಮಪುರ ಗ್ರಾಮದಲ್ಲಿ ನಡೆದಿದೆ. 67 ವರ್ಷದ ಹುಚ್ಚಮ್ಮ ಎಂಬುವರ ಮನೆಯ ಮುಂದೆ ನೆರೆ ಮನೆಯವರಾದ ಪ್ರೇಮ ಎಂಬ ಮಹಿಳೆ ಕಸ ತಂದು ಹಾಕಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಮಂಜುನಾಥ್, ದರ್ಶನ್ ಹಾಗೂ ಪ್ರೇಮ ಎಂಬುವವರು ಹುಚ್ಚಮ್ಮಗೆ ಕೆಟ್ಟದಾಗಿ ಬೈದು ಮನೆಯಿಂದ ಎಳೆದುಕೊಂಡು ಹೋಗಿ ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಹಲ್ಲೆ ನಡೆಸಿರುವ ಆಘಾತಕಾರಿ ಘಟನೆ ನಡೆದಿದ್ದು ಸಮಾಜ ತಲೆ ತೆಗೆಸುವ ವಿಚಾರವಾಗಿದೆ. ಇಲ್ಲ ನಾನು ಇದು ಮಾಡ್ತೀನಿ ಈಗ. ಇಲ್ಲ ನಾನು ಇದು ಮಾಡ್ತೀನಿ ಈಗ. ಹುಚ್ಚಮ್ಮ ಅವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ಪ್ಲಸ್ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿದೆ ಅಂದರೆ FIR ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂಥ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಘಟನೆವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ. ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾರೆ. ನಡೆದ ಒಂದು ನೋಡಿದ್ರೆ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಹೋದಾಗ ನಾಳೆ ದಿವಸ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇಂತಹ ಅಮಾಯಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ನೇರ ಹೊಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟ್ ಮತ್ತು ಮನೆ ಕೊಟ್ಟಂತಹ ಓನರ್ಗೆ ಸಲ್ಲತಕ್ಕದ್ದು. ಈ ಒಂದು ವಿಚಾರದ ಬಗ್ಗೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಸೂಕ್ತವಾದಂತಹ ನಮಗೆ ಒಂದು
ಶಿಕಾರಿಪುರ ತಾಲೂಕಿನ ರೈತರ ಜೀವನಾಡಿ ತನ್ನ ಜೀವಕಳೆ ಮರಳಿ ಪಡೆದುಕೊಂಡು ಮೈದುಂಬಿ ಹರಿಯುತ್ತಿರುವ ಅಂಬ್ಲಿಗೋಳ ಹಾಗೂ ಅಂಜನಾಪುರ ಜಲಾಶಯಕ್ಕೆ ಇಂದು ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟು ಸಂಸದ ಬಿವೈ ರಾಘವೇಂದ್ರ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಬಾಗಿಣ ಅರ್ಪಣೆ ಮಾಡಿದರು. ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷೆಗೂ ಮೀರಿ ಉತ್ತಮ ವರ್ಷಧಾರೆ ಧುಮ್ಮಿಕ್ಕಿದ ಪರಿಣಾಮ ಜಲಾನಯನ ತನ್ನ ನೈಜ ಸೊಬಗನ್ನ ಮರಳಿ ಪಡೆದುಕೊಂಡು ಉಳುವ ಯೋಗಿಯ ಮೊಗದಲ್ಲಿ ಭಯದ ಕಾರ್ಮೋಡ ದೂರವಾಗಿ ಭರವಸೆಯ ಮಂದಹಾಸ ಮೂಡಿಸಿದ್ದು ಈ ಸಾಲಿನಲ್ಲಿ ಉತ್ತಮ ಇಳುವರಿ ದೊರೆಯುವ ನಿರೀಕ್ಷೆ ಮೂಡಿದೆ. ಬಂದರ ಮಾತಾಡ್ತೀನಿ. ಜಲಾಶಯ ತುಂಬಿದಾಗ ಪ್ರತಿ ವರ್ಷ ಬಿಎಸ್ ಯಡಿಯೂರಪ್ಪ ಕುಟುಂಬ ಸದಸ್ಯರು ಒಟ್ಟಿಗೆ ಬಾಗಿಣ ಅರ್ಪಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗಲೂ ಅಂಜನಾಪುರಕ್ಕೆ ಬಂದು ಬಾಗಿಣ ಅರ್ಪಣೆ ಮಾಡಿ ಹೋಗುತ್ತಿದ್ದರು. ಸ್ಥಳೀಯ ಬಿಜೆಪಿ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು. ಬೆಂಡಿಂಗ್ ಫೋನ್ ಮಾಡಿ ಇನ್ನೊಂದು ಸೆಟ್ ಕೊಡಕ್ಕೆ ಹೇಳು. ತಗೊಳ್ಳಿ. ಎದುರುಗಡೆ ಕೊಟ್ಟಿದ್ದೆ ಕಡಿಮೆ ನಾನೇ ತಗೊಂಡೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಕೃಷ್ಣೆಯ ಆರ್ಭಟ ಜೋರಾಗಿದೆ. ಆ ಹಿನ್ನೆಲೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರನ್ನು ನದಿಗೆ ಹರಿಬಿಡಲಾಗ್ತಿದೆ. ರಾಜ್ಯದಲ್ಲೂ ಮಳೆಯ ಆರ್ಭಟ ಇನ್ನೂ ಜೋರಾದರೆ ಅಪಾರ ಪ್ರಮಾಣದ ನೀರು ಹರಿಸುವ ಸಾಧ್ಯತೆಗಳು ಇವೆ. ಈಗಾಗಲೇ ನದಿ ತೀರದ ಜನರಿಗೆ ಎಚ್ಚರಿಕೆ ಸಂದೇಶವನ್ನ ನೀಡಲಾಗಿದೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದ್ದು ಕೆಆರ್ಎಸ್ನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಿದೆ. ಈ ನಡುವೆ ತಮಿಳುನಾಡಿನ ಮೆಟ್ಟೂರು ಜಲಾಶಯ ಭರ್ತಿಯಾಗಿದ್ದು ಈ ವರ್ಷ ಕಾವೇರಿ ಸಮಸ್ಯೆ ಬರೋದು ಡೌಟ್. ಜಲಾಶಯ ಭರ್ತಿಯಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಿದೆ.
ಹೊಸಪೇಟೆಯ ತುಂಗಭದ್ರಾ ಜಲಾಶಯ ಭರ್ತಿ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ಇದೀಗ 2,500 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿದೆ. ಸದ್ಯ ಜಲಾಶಯಕ್ಕೆ 51,191 ಕ್ಯೂಸೆಕ್ ಒಳಹರಿವಿದ್ದು ಬರೋಬ್ಬರಿ 71 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಳೆದ ಬಾರಿ ಕ್ರಸ್ಟ್ ಗೇಟ್ ಸಮಸ್ಯೆಯಿಂದಾಗಿ ತೊಂದರೆ ಉಂಟಾಗಿತ್ತು. ಬಳಿಕ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಲಾಗಿತ್ತು. ರಾಜ್ಯದ ದೊಡ್ಡ ಜಲಾಶಯಗಳಲ್ಲಿ ಒಂದಾದ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ತಗ್ಗಿದೆ. ಜಲಾಶಯದ ಹಿನ್ನೀರಿನ ಭಾಗಗಳಲ್ಲಿ ಮಳೆಯ ಪ್ರಮಾಣ ತುಸು ಕಡಿಮೆಯಾದ ಕಾರಣ ಜಲಾಶಯದ ಒಳಹರಿವು ಕಡಿಮೆಯಾಗಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 151.64 ಟಿಎಂಸಿ. ಆದರೆ ಜಲಾಶಯದಲ್ಲಿ ಪ್ರಸ್ತುತ ನೀರಿನ ಮಟ್ಟ 63.63 ಟಿಎಂಸಿ ಆಗಿದೆ. ಒಟ್ಟು ಒಳಹರಿವಿನ ಪ್ರಮಾಣ 24,752 ಕ್ಯೂಸೆಕ್ ಆದರೆ ಜಲಾಶಯದ ಹೊರಹರಿವು 7,198 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಅಂದರೆ ಜೂನ್ 30, 2024ರಲ್ಲಿ ಜಲಾಶಯದ ನೀರಿನ ಮಟ್ಟ 1,748.70 ಅಡಿಯಾಗಿತ್ತು. ಪ್ರಸ್ತುತ ನೀರಿನ ಮಟ್ಟ 1,784.5 ಅಡಿಯಾಗಿದ್ದು ಕಳೆದ ವರ್ಷಕ್ಕಿಂತ ಈ ಬಾರಿ ತುಸು ಹೆಚ್ಚಿನ ಮಟ್ಟವನ್ನು ತಲುಪಿದೆ. ಶಿಕಾರಿಪುರ ಹಾಗೂ ಹಿರೇಕೆರೂರು ಗಡಿಯಲ್ಲಿರುವ ಮದಗ ಕೆರೆ ಮಳೆಗಾಲದ ಆರಂಭದಲ್ಲೇ ಭರ್ತಿಯಾಗಿದೆ. ಸುತ್ತಮುತ್ತಲೂ ಗುಡ್ಡಗಳಿಂದ ಆವೃತವಾಗಿರುವ ಈ ಕೆರೆ ಭರ್ತಿಯಾದ ನಂತರ ಕೋಡಿ ಹರಿಯುವ ನೀರು ಕುಮದ್ವತಿ ನದಿ ಸೇರುತ್ತದೆ. ಕೆಳದಿ ಅರಸ ಸದಾಶಿವನಾಯಕ ನಿರ್ಮಿಸಿದ ಈ ಕೆರೆಯನ್ನು 1882ರಲ್ಲಿ ಬ್ರಿಟಿಷರು ಅಭಿವೃದ್ಧಿಪಡಿಸಿದ್ರು. ಸರಿಸುಮಾರು 2,036 ಎಕರೆ ವಿಸ್ತೀರ್ಣದ ಈ ಕೆರೆ ಸುತ್ತಮುತ್ತಲಿನ 100 ಎಕರೆ ಜಮೀನಿಗೆ ನೀರೊದಗಿಸುತ್ತದೆ. ರಾಣೆಬೆನ್ನೂರು, ರಟ್ಟೆಹಳ್ಳಿ, ಮಾಸೂರು, ಹಿರೇಕೆರೂರು, ಕ್ವಾಡಮಗ್ಗಿ, ಕಿಟ್ಟದಹಳ್ಳಿ ಸೇರಿದಂತೆ ಹಲವು ಊರುಗಳ ರೈತರು ಈ ಕೆರೆಯ ಫಲಾನುಭವಿಗಳಾಗಿದ್ದಾರೆ. ಮದಗದ ಕೆಂಚವ್ವನ ಬಲಿದಾನದ ಜಾನಪದ ಕಥೆಯನ್ನ ಈ ಕೆರೆ ಹೊಂದಿದೆ.
ರಾಜ್ಯದಲ್ಲಿ ಶಾಲೆಯಲ್ಲಿ ಬಿಸಿಯೂಟ ತಯಾರಕರು ಸರ್ಕಾರದ ಆಡಳಿತಕ್ಕೆ ಹೈರಾಣರಾಗಿದ್ದಾರೆ. ಕೆಲಸದ ಅವಧಿ ಹೆಚ್ಚಾಗಿದೆ, ವೇತನ ಏರಿಕೆಯಾಗಿಲ್ಲ. ಇದನ್ನು ಖಂಡಿಸಿ ಜುಲೈ 9ರಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸಲು ಬಿಸಿಯೂಟ ನೌಕರರ ಸಂಘ ಸಜ್ಜಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬಿಸಿಯೂಟ ನೌಕರರು 9 ಗಂಟೆಯ ಕೆಲಸದ ಅವಧಿಯನ್ನ 12 ಗಂಟೆಗೆ ಏರಿಸಲಾಗಿದೆ. ದಿನಕ್ಕೆ 600 ರೂಪಾಯಿ ಇದ್ದರೆ 150ರಿಂದ 200 ರೂಪಾಯಿಗೆ ದುಡಿಸಲಾಗ್ತಿದೆ. ಬಿಸಿಯೂಟದ ನೌಕರರಿಗೆ 1 ರೂಪಾಯಿ ಹೆಚ್ಚಿಲ್ಲ. ಬೆಳಗ್ಗೆ 8:30ಕ್ಕೆ ಹೋದರೆ ಸಂಜೆ 7:30ರವರೆಗೆ ಕೆಲಸ ಮಾಡಿಸಿಕೊಳ್ಳಲಾಗ್ತದೆ. ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಮನೆಗೆ ಹೋಗುವುದು ಅಪಾಯವಾಗಿದೆ. ಪಂಚಾಯಿತಿ ಶಿಕ್ಷಕರ ಅಧಿಕಾರಿಗಳ ಮಾತು ಕೇಳುವಂತಾಗಿದೆ. ಸರ್ಕಾರ ತಪ್ಪನ್ನ ತಿದ್ದಿಕೊಳ್ಳಬೇಕು. 23ರಿಂದ 25 ವರ್ಷ ಕೆಲಸ ಮಾಡಿದವರನ್ನ ಕೈ ಬಿಡಲಾಗ್ತಿದೆ. ಸುಮಾರು ಕಡೆ ಮೊಟ್ಟೆ ಕೊಡುತ್ತಿಲ್ಲ. ಅಪೌಷ್ಟಿಕತೆ ತೊಲಗಿಸಲು ಸರ್ಕಾರ ಬದ್ಧವಾಗಿದೆ. ಇಲ್ಲಿ ಸರ್ಕಾರದ ಆದೇಶ ಉಲ್ಲಂಘನೆಯಾದರೂ ಕ್ರಮವಿಲ್ಲ. ಆದರೆ ಬಿಸಿಯೂಟದ ಕಾರ್ಯಕರ್ತರ ಮೇಲೆ ಗದಪ್ರಹಾರ ಮಾಡುತ್ತಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ನಾರಾಯಣ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ಕಾರ್ಪೊರೇಟ್ ಪರವಾದಂಥ ನಿಲುವುಗಳನ್ನು ತಾಳೋದ್ರ ಮುಖಾಂತರ ಏನು ಇವತ್ತು ಕಾರ್ಮಿಕ ವರ್ಗ ಶತಮಾನಗಳಿಂದ ಹೋರಾಟ ಮಾಡಿ ಗಳಿಸಿದಂಥ ಹಕ್ಕುಗಳನ್ನು ಕಸಿಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಅನೇಕ ವರ್ಷಗಳಿಂದ ನಾವು ಸುಮಾರು 4 ವರ್ಷಗಳಿಂದ 19ರಿಂದನೂ ಕೂಡ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆದರೂ ಕೂಡ ಈ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ಮಾಡಿ ಇವತ್ತು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಹಾಗೆಯೇ ಅದನ್ನು ಜಾರಿಗೊಳಿಸಲಿಕ್ಕೆ ಇವತ್ತು ತರಾತುರಿನಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊರಟಿದ್ದಾರೆ. ಇದನ್ನು ವಿರೋಧ ಮಾಡಿ 9ನೇ ತಾರೀಕು ನಾವು ಜುಲೈ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ 8 ಗಂಟೆ ಇವತ್ತು ಕಾರ್ಮಿಕರಿಗೆ ಕೆಲಸದ ಅವಧಿ ನಿಗದಿಯಾಗಿದೆ. ಆದರೆ ಇವತ್ತು 10 ಗಂಟೆ ದುಡಿಸ್ಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಇವತ್ತು ಹಿಂಭಾಗಲಿನಿಂದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಇದನ್ನು ಜಾರಿಗೊಳಿಸಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಮಹಿಳಾ ಕಾರ್ಮಿಕರು ರಾತ್ರಿ ಪಾಳಿನಲ್ಲಿ ದುಡಿಬಾರದು ಅಂತ ಕಾನೂನುಗಳು ಇಲ್ಲ. ಆದರೆ ಅದಕ್ಕೆಲ್ಲವಕ್ಕೂ ಕೂಡ ಇವತ್ತು ತೆರೆ ಎಳೆದಿದ್ದಾರೆ. ಅದಕ್ಕೆಲ್ಲವನ್ನು ಕೂಡ ತಿದ್ದುಪಡಿ ಮಾಡೋದರ ಮುಖಾಂತರ ಮಹಿಳಾ ಕಾರ್ಮಿಕರು ಅಪಾಯಕರವಾದಂಥ ಸ್ಥಳಗಳಲ್ಲಿ ಉತ್ಪಾದನಾ ವಲಯದಲ್ಲಿ ಇವತ್ತು ತೊಡಗಿಸಿಕೊಳ್ಳಲಿಕ್ಕೆ ಇವತ್ತು ಈ ಸರ್ಕಾರ ಹೊರಟಿದೆ. ಹಾಗೆಯೇ ಏನು ಈ ವೇತನ ಕಾಯ್ದೆಗಳು, ಹಾಗೆಯೇ ಕನಿಷ್ಠ ವೇತನ ಕಾಯ್ದೆಗಳು, ಇವೆಲ್ಲವನ್ನು ಕೂಡ ಭಾಳ ಅಪಾಯಕಾರಿಯಾದಂಥ ತಿದ್ದುಪಡಿಗಳನ್ನು ತರುವುದರ ಮುಖಾಂತರ ಈ ಸರ್ಕಾರಗಳು ಹೊರಟಿದ್ದಾವೆ. ಹಾಗಾಗಿ ನಾವು ಈ ಒಂದು 2 ಸರ್ಕಾರಗಳ ನಿಲುವುಗಳನ್ನು ಇವತ್ತು CITU ಪ್ರಬಲವಾಗಿ ಖಂಡಿಸ್ತೇವೆ. ಹಾಗೆಯೇ ಏನು 9ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ, ಅದರಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲ ಕಾರ್ಮಿಕರನ್ನು ಸಂಘಟಿಸಿ ನಾವು ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರ್ಮಿಕರು ಕೈ ಜೋಡಿಸಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಪೊರೇಟ್ ಕಂಪನಿಗಳ ಸೇವಕರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಆ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ದಿನಕ್ಕೆ 8 ಗಂಟೆಗಳ ಕೆಲಸವನ್ನು ತಿದ್ದುಪಡಿಯನ್ನು ಮಾಡಿ 12 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಅಂತೇಳಿ ಕೆಲವು ಕಂಪನಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತು ಈಗಾಗಲೇ ಗಾರ್ಮೆಂಟ್ಗಳಲ್ಲಿ 10 ತಾಸಿನ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇದು ಒಂದು ಅಪಾಯಕಾರಿಯಾದಂತಹ ರೀತಿಯ ನಿಲುವು, ಸರ್ಕಾರದ ನಿಲುವು. ಯಾಕೆ ಅಂತಂದರೆ ಮನುಷ್ಯನಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ವಿಶ್ರಾಂತಿ ಅಗತ್ಯ ಇರುತ್ತೆ. ವಿಶ್ರಾಂತಿನೇ ಇಲ್ಲ ಅಂತಂದರೆ ರಾಜ್ಯದ ಜಲಾಶಯಗಳ ಎಲ್ಲ ನಾಲೆಗಳಿಗೆ ನೀರು ಹರಿಸಲು ಸಿಎಂ ಸೂಚನೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ರಾಜ್ಯದ ಜಲಾಶಯಗಳು ಬಹುತೇಕ ಭರ್ತಿಯಾಗಿದ್ದು ಎಲ್ಲ ನಾಲೆಗಳಿಗೆ ನೀರು ಹರಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ತಕ್ಷಣದಿಂದಲೇ ನೀರು ಹರಿಸಲು ಸಿದ್ದರಾಮಯ್ಯ ಮೈಸೂರಿನಿಂದಲೇ ಆದೇಶ ನೀಡಿದ್ದಾರೆ. ಕೆಆರ್ಎಸ್ ಡ್ಯಾಂನಲ್ಲಿ ಬಾಗಿನ ಅರ್ಪಣೆ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಸೂಚನೆ ನೀಡಿದ್ದಾರೆ. ವೇದಿಕೆಯ ಮೇಲೆಯೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ವೈದ್ಯರ ಎತ್ತಂಗಡಿ. ಸರ್ಕಾರದ ಕ್ರಮಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಆಕ್ರೋಶ. ಅನುಭವಿ ವೈದ್ಯರು ಬರೋವರೆಗೂ ಟ್ರಾನ್ಸ್ಫರ್ ಬೇಡ ಎಂದ ಎಂಎಲ್ಎ. ರಾಜ್ಯದಲ್ಲಿ ಹೃದಯಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳ. 20ರಿಂದ 40 ವರ್ಷದ ಒಳಗಿನವರ ದುರಂತ ಅಂತ್ಯ. ವೈದ್ಯ ಲೋಕಕ್ಕೂ ಅಚ್ಚರಿ ಮೂಡಿಸಿದ ಪ್ರಕರಣಗಳು. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರ. ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ, ಡಿಕೆಶಿ ಬಾಗಿಲು ಒದ್ದು ಒಳಗಡೆ ಬರ್ತಾರೋ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈ ಹೇಳಿಕೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.